ಬಂಧುಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಜ್ ಸೌನೂರು. ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಂದು ಸುದ್ದಿಯನ್ನು ಹೇಳಲಿಕ್ಕಲ್ಲ, ಬದಲಾಗಿ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾದ ಒಂದು ಪುಟ್ಟ ಜೀವದ ಕರುಣಾಜನಕ ವ್ಯಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು. ಬಾಳ ಪಯಣ ಸರಿಯಾಗಿ ಆರಂಭವಾಗುವ ಮುನ್ನವೇ ಕಮರಿ ಹೋದ ಆ ಸುಂದರ ಹೂವಿನ ಹೆಸರು ಫಾತಿಮಾ ಅನಿಹಾ. ನಮ್ಮ ಕರಾವಳಿಯ ಮೂಡಬಿದ್ರೆ ಸೀರ್ತಾಡಿಯ ಹಕೀಮ್ ಎಂಬವರ ಮುದ್ದಿನ ಮಗಳು. ದೂರದ ಸಾರ್ಜಾದ ಮರಳುಗಾಡಿನಲ್ಲಿ ತನ್ನ ಪುಟ್ಟ ಪಾದಗಳಿಂದ ಕನಸಿನ ಗೋಪುರ ಕಟ್ಟುತ್ತಿದ್ದ ಆ ಮಗಳು ಇಂದು ಕೇವಲ ನೆನಪಾಗಿ ಉಳಿದಿದ್ದಾಳೆ ಎನ್ನುವ ಕಹಿ ಸತ್ಯ ಎದೆಯನ್ನು ಇರಿಯುತ್ತಿದೆ. ಹಸಿರಾದ ಕರಾವಳಿಯಿಂದ ಸುಡಿ ಬಿಸಿಲಿನ ಮರಳುಗಾಡಿಗೆ ಹೋದ ಆ ಕುಟುಂಬ ಕಂಡ ನೂರಾರು ಕನಸುಗಳು ಇಂದು ಕ್ಷಣಾರ್ಧದಲ್ಲಿ ಮಣ್ಣಾಗಿ ಹೋಗಿದೆ. ಸಾರ್ಜಾ ಮತ್ತು ದುಬಾಯಿಯ ಗಡಿಯ ಅನ್ಸಾರ್ ಮಾಲ್ ಬಳಿ ರವಿವಾರ ಆ ರಾತ್ರಿ ಇಡೀ ಕುಟುಂಬ ಶಾಪಿಂಗ್ ಮುಗಿಸಿ ಬಹಳ ಸಂತೋಷದಿಂದಲೇ ಮನೆಗೆ ಮರಳಲು ಸಿದ್ಧವಾಗುತ್ತಿದ್ದು, ಅಪ್ಪನ ಕೈ ಹಿಡಿದು ನಗುತ್ತಾ ಹೆಜ್ಜೆ ಹಾಕುತ್ತಿದ್ದ ಅನಿಹಾಳ ಮುಗ್ಧ ಮನಸ್ಸಿನಲ್ಲಿ ಜೂನ್ 2ರಂದು ಬರಲಿದ್ದ ತನ್ನ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವಷ್ಟೇ ಇತ್ತು. ಹೊಸ ಉಡುಪು ಧರಿಸಿ ಕೇಕ್ ಕತ್ತರಿಸಿ ಎಲ್ಲರೊಂದಿಗೆ ಸಂಭ್ರಮಿಸಬೇಕಾಗಿದ್ದ ಆ ಪುಟ್ಟ ಜೀವಕ್ಕೆ ಅಂದು ತಿಳಿಯಲೇ ಇಲ್ಲ ತಾನು ಏರಬೇಕಾದದ್ದು ತಂದೆಯ ಕಾರನ್ನೆಲ್ಲ, ಬದಲಾಗಿ ಅಲ್ಲಾಹನ ಅಪ್ಪುಗೆಯನ್ನು ಎಂದು. ಆದರೆ ಆ ಕರಾಳ ರಾತ್ರಿ ವಿಧಿ ನಡೆಸಿದ ಆ ಅಟ್ಟಹಾಸವೇನು? ಆ ಪುಟ್ಟ ಬಾಲಕಿಯ ಕೊನೆಯ ಕ್ಷಣಗಳಲ್ಲಿ ನಡೆದ ಆ ಭೀಕರ ಘಟನೆ ಎಂತಹವರ ಎದೆ ನಡುಗಿಸುವಂತಿತ್ತು ಗೊತ್ತಾ? ಸಾರ್ಜಾದ ಅನ್ಸಾರ್ ಮಾಲ್ನ ಆ ಪರಿಸರ ಅಂದು ಎಂದಿನಂತೆ ಜನಜಂಗುಳಿಯಿಂದ ಕೂಡಿತ್ತು. ಹಕೀಮ್ ಅವರು ತಮ್ಮ ಪತ್ನಿ ಮಗಳು ಅನಿಯಾಳೊಂದಿಗೆ ಶಾಪಿಂಗ್ ಮುಗಿಸಿ ಕೈಯಲ್ಲಿ ಹೊಸ ಬಟ್ಟೆಗಳ ಬ್ಯಾಗ್ ಹಿಡಿದು ಬಹಳ ಸಡಗರದಿಂದಲೇ ಪಾರ್ಕಿಂಗ್ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಇನ್ನೇನು ಕಾರನ ಹತ್ತಿರ ತಲುಪುತ್ತಿದ್ದ ಆ ಕುಟುಂಬ ಬಾಗಿಲು ತೆರೆದು ಒಳಗೆ ಕುಳಿತುಕೊಳ್ಳಬೇಕು ಎನ್ನಷ್ಟರಲ್ಲಿ ಕಾಳಯಮನ ರೂಪದಲ್ಲಿ ಅಜಾಗರೂಕತೆಯ ಕಾರೊಂದು ನುಗ್ಗಿ ಬಂದಿತ್ತು. ಅತಿ ವೇಗವಾಗಿ ಬಂದ ಆ ವಾಹನ ಯಾವುದೇ ಮುನ್ಸೂಚನೆ ನೀಡದೆ ಅಪ್ಪಳಿಸಿದಾಗ ಅಲ್ಲಿ ನಗುನಗುತ್ತಿದ್ದ ವಾತಾವರಣ ಕ್ಷಣಾರ್ಧದಲ್ಲಿ ಸ್ಮಶಾನ ಮೌನವಾಗಿತ್ತು. ಕಿರುಚಾಟ ಚೀರಾಟ ನಡುವೆ ಏನಾಗುತ್ತಿದೆ ಎಂದು ಪೋಷಕರಿಗೂ ತಿಳಿಯುವ ಮೊದಲೇ ತಮ್ಮ ಕಣ್ಣೆದುರೇ ಮುದ್ದಿನ ಮಗಳು ಹನಿಯ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು. ಶಾಪಿಂಗ್ ಮುಗಿಸಿ ಹೊರಬಂದಾಗ ಮುಖದಲ್ಲಿದ್ದ ಆ ನಗು ಮಾಯವಾಗಿ ಆ ಪುಟ್ಟ ಜೀವ ಸ್ಥಳದಲ್ಲೇ ಉಸಿರು ಚೆಲ್ಲಿತು. ರಸ್ತೆಯ ಮೇಲೆ ಹರಿದ ಆ ರಕ್ತ ಕೇವಲ ಒಂದು ಅಪಘಾತದ ಕುರುಹುಗಳಾಗಿರಲಿಲ್ಲ, ಬದಲಾಗಿ ಒಂದು ಸುಂದರ ಸಂಸಾರದ ಸರ್ವಸ್ವವು ನಾಶವಾದ ದಾರುಣ ಸಾಕ್ಷಿಯಾಗಿತ್ತು. ಆಸ್ಪತ್ರೆಗೆ ಕೊಂಡೊಯ್ಯುವ ಆ ಅವಕಾಶವನ್ನು ನೀಡದಷ್ಟು ಭೀಕರವಾಗಿತ್ತು ಆ ಡಿಕ್ಕಿ. ಅತ್ತ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತು, ಇತ್ತ ಅನಿಹಾ ಅನಾಥವಾಗಿ ಮಲಗಿದ್ದಳು. ಆದರೆ ಈ ನೋವಿನ ಘಟನೆಯಲ್ಲಿ ನಮಗೆಲ್ಲರಿಗೂ ಅತಿ ಹೆಚ್ಚು ಸಂಕಟ ತರುವುದು ಯಾವುದು ಗೊತ್ತಾ? ಆ ಮಗುವಿನ ವೀಸಾ ಅವಧಿ ಮತ್ತು ಆಕೆಯ ಮರಣದ ನಡುವೆ ಇದ್ದ ಆ ವಿಚಿತ್ರ ಕಾಕತಾಳೀಯ ವಿಧಿಯ ವಿಚಿತ್ರವೋ ಅಥವಾ ಕ್ರೂರ ಕಾಕತಾಳೀಯೋ ತಿಳಿಯದು. ಯಾವ ಜೂನ್ 2ರಂದು ಆಕೆಗೆ 5 ವರ್ಷ ತುಂಬಿ 6ನೇ ವರ್ಷಕ್ಕೆ ಕಾಲಿಡಬೇಕಿತ್ತೋ ಅದೇ ದಿನ ಆಕೆಯ ಭೂಮಿಯ ಮೇಲಿನ ವೀಸಾ ಅವಧಿಯು ಮುಗಿಯಬೇಕಾಗಿತ್ತು. ಆದರೆ ಆಕೆಯ ಪಾಸ್ಪೋರ್ಟಿನ ವೀಸಾ ಅವಧಿ ಮುಗಿಯುವ ಮೊದಲೇ ಈ ಲೋಕದ ಪಯಣದ ವೀಸಾವನ್ನು ಅಲ್ಲಾಹು ಮುಗಿಸಿಬಿಟ್ಟನು. ಚರಿತ್ರೆಯ ಪುಟಗಳಲ್ಲಿ ಇಮಾಮ್ ಘಜ್ಜಾಲಿ ರಲಿಯಲ್ಲಾಹು ಅನ್ಹು ಹೇಳುವಂತೆ, ಮರಣವು ಅನಿರೀಕ್ಷಿತವಾಗಿ ಬರುವ ಅತಿಥಿ, ಅದು ಯಾರಿಗೂ ಹೇಳಿ ಬರುವುದಿಲ್ಲ ಮತ್ತು ಯಾರಿಗಾಗಿಯೂ ಕಾಯುವುದೂ ಇಲ್ಲ. ಇಸ್ಲಾಮಿ ಇತಿಹಾಸದಲ್ಲಿ ನಾವು ನೋಡುತ್ತೇವೆ, ಮರಣ ಎಲ್ಲಿ ಬರೆಯಲ್ಪಟ್ಟಿರುತ್ತದೆಯೋ
ಮನುಷ್ಯನನ್ನು ಹಳ್ಳಿಗೆ ಅಲ್ಲಾಹನು ಎಳೆದುಕೊಂಡು ಹೋಗುತ್ತಾನೆ. ಪವಿತ್ರ ಕುರ್ಆನ್ನಲ್ಲಿ ಸಾರುವಂತೆ ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಅಂದರೆ ಪ್ರತಿಯೊಂದು ಜೀವಿಯು ಮರಣವನ್ನು ಸವಿಯಲೇಬೇಕು. ಹಾಗೆ ಕುರ್ಆನ್ನ ಇನ್ನೊಂದು ಕಡೆ ಅಲ್ಲಾಹನು ಹೇಳುತ್ತಾನೆ, ವಮಾ ಕಾನ ಲಿ ನಫ್ಸಿನ್, ಅಂದರೆ ಅಲ್ಲಾಹನ ಅಪ್ಪಣೆ ಇಲ್ಲದೆ ಯಾವ ಜೀವಿಯು ಮರಣ ಹೊಂದುವುದಿಲ್ಲ. ಅದು ಬರೆಯಲ್ಪಟ್ಟ ಒಂದು ನಿರ್ಧಾರಿತ ಸಮಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತೆ ಅಶ್ಶುಹದಾಹು ಖಮ್ಸತುನ್ ವಸಾಹಿಬುಲ್ ಹದಮ್, ಅಂದರೆ ಇಂತಹ ಆ ಅಪಘಾತಗಳಲ್ಲಿ ಅಥವಾ ಕಟ್ಟಡ ಕುಸಿದು ಮಡಿದವರಿಗೆ ಅಲ್ಲಾಹನ ಶಹೀದಿನ ಸ್ಥಾನ ಮಾನವರಿಗೆ ನೀಡುತ್ತದೆ. ನೋಡಿ, ಅನಿಹಾಳ ಈ ಮರಣ ಕೇವಲ ಒಂದು ಕುಟುಂಬದ ದುರಂತವಲ್ಲ, ಬದಲಾಗಿ ನಮಗೆಲ್ಲರಿಗೂ ಅಲ್ಲಾಹನು ನೀಡುತ್ತಿರುವ ಒಂದು ದೊಡ್ಡ ಪಾಠ. ನಾವು ಎಷ್ಟೇ ಜೀವಿಸಿದರೂ, ಎಷ್ಟೇ ತಯಾರಿ ನಡೆಸಿದರೂ ಅಲ್ಲಾಹನ ಲೆಕ್ಕಾಚಾರವೇ ಅಂತಿಮ ಎನ್ನುವುದಕ್ಕೆ ಈ ಪುಟ್ಟ ಜೀವದ ನಿರ್ಗಮನವೇ ಸಾಕ್ಷಿ. ಆದರೆ ಆ ಹೆತ್ತವರು ಮಗಳನ್ನು ಕಳೆದುಕೊಂಡ ಆ ಕ್ಷಣದಲ್ಲಿ ಎಂತಹ ನೋವು ಅನುಭವಿಸಿರಬಹುದು. ಮಗಳ ಅಂತ್ಯಕ್ರಿಯೆಯ ಆ ಕಣ್ಣೀರಿನ ವಿದಾಯ ಹೇಗಿತ್ತು ಗೊತ್ತಾ? ಮೂವರು ಅಣ್ಣಂದಿರ ಪ್ರೀತಿಯ ಕಣ್ಮಣಿಯಾಗಿದ್ದ, ಹೆತ್ತವರ ಬಾಳಿನ ಬೆಳಕಾಗಿದ್ದ ಅನಿಹಾ ಇಂದು ಸಾರ್ಜದ ಮಣ್ಣಿನಲ್ಲಿ ಶಾಶ್ವತವಾಗಿ ಮೌನವಾಗಿದ್ದಾಳೆ. ಯಾವ ಮಗಳ 5ನೇ ವರ್ಷದ ಹುಟ್ಟುಹಬ್ಬಕ್ಕಾಗಿ ತಂದೆ ತಾಯಿ ಹೊಸ ಬಟ್ಟೆಗಳನ್ನು, ಉಡುಗೊರೆಗಳನ್ನು ಬಹಳ ಆಸೆಯಿಂದ ಖರೀದಿಸಿ ತಂದಿದ್ದರೋ, ಅದೇ ಹೆತ್ತವರು ಇಂದು ತಮ್ಮ ಕೈಯಾರೆ ಮಗಳಿಗೆ ಅಂತಿಮ ಕಫನ್ ಬಟ್ಟೆಯನ್ನು ತೋಡಿಸಬೇಕಾಗಿದೆ. ನೋಡಿ ಬಂಧುಗಳೇ, ಆ ಸ್ಥಿತಿಯನ್ನು, ಎಂದರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಈ ದೃಶ್ಯವನ್ನು ನೆನೆದರೆ ಕಲ್ಲು ಹೃದಯದವರು ಕಣ್ಣೀರು ಹಾಕುತ್ತಾರೆ. ಸಾರ್ಜಾದ ಮಣ್ಣಿನಲ್ಲೇ ಆಕೆಯ ಅಂತ್ಯಕ್ರಿಯೆ ನೆರವೇರಿತು. ಆ ಪುಟ್ಟ ಮಗಳ ಈಗ ಅಲ್ಲಾಹನ ಮಡಿಲು ಸೇರಿದ್ದಾಳೆ. ಈ ಘಟನೆ ನಮಗೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆ. ನಾವು ಎಷ್ಟೇ ಸಂಪಾದಿಸಿರಬಹುದು, ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಬಹುದು, ಅಥವಾ ಸುಂದರ ಜೀವನವನ್ನು ಯೋಜಿಸಿರಬಹುದು, ಆದರೆ ನಮ್ಮ ಕೊನೆಯ ಪಯಣದ ಸಮಯ ನಮಗೆ ತಿಳಿದಿಲ್ಲ. ರಸ್ತೆಯ ಮೇಲಿನ ಆ ಒಂದು ಕ್ಷಣದ ಅಜಾಗರೂಕತೆ ಅಥವಾ ಆ ಒಂದು ಸೆಕೆಂಡಿನ ಅತಿ ವೇಗ ಒಂದು ಸುಂದರ ಸಂಸಾರವನ್ನು ಸ್ಮಶಾನವನ್ನಾಗಿ ಮಾಡಿಸಿದೆ. ನಾವು ವಾಹನ ಚಲಾಯಿಸುವಾಗ ನೆನಪಿರಲಿ, ನಮ್ಮ ಮನೆಯಲ್ಲಿ ನಮಗಾಗಿ ಕಾಯುವ ಒಂದು ಕುಟುಂಬವಿದೆ. ಹಾಗೆಯೇ ರಸ್ತೆಯಲ್ಲಿರುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕನಸುಗಳಿವೆ. ಅಲ್ಲಾಹನು ಅನಿಯಳಿಗೆ ಜನ್ನಾತುಲ್ ಫಿರ್ದೌಸಿನಲ್ಲಿ ಉನ್ನತ ಸ್ಥಾನ ನೀಡಲಿ ಮತ್ತು ಆ ಕುಟುಂಬಕ್ಕೆ ಈ ಬೆಟ್ಟದಂಥ ದುಃಖವನ್ನು ಭರಿಸುವ ಸಬ್ರ್, ಸಹನೆಯನ್ನು ಅಲ್ಲಾಹನು ನೀಡಲಿ ಎಂದು ನಾವೆಲ್ಲರೂ ದುಆ ಮಾಡೋಣ. ನಮ್ಮೆಲ್ಲರನ್ನು ಇಂತಹ ಅನಿರೀಕ್ಷಿತ ವಿಪತ್ತುಗಳಿಂದ ಅಲ್ಲಾಹನು ರಕ್ಷಿಸಲಿ. ನಿಮ್ಮ ಚಾಲನೆ ಜಾಗರೂಕವಾಗಿರಲಿ. ಜೀವ ಅಮೂಲ್ಯವಾದದ್ದು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.